ನಾನು ಒಂದನ್ನು ಅಧ್ಯಕ್ಷರೇ ತೀರ್ಮಾನ ಮಾಡಿರ್ತಕ್ಕಂಥದ್ದಿದೆ. ಮುಂದಿನ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದವ್ರು 91 ಜನ ಇದ್ದೀವಿ. 91 ಜನನೇ ಇಲ್ಲಿ ಕೂತಿಲ್ಲ ಚರ್ಚೆಗೆ. 41 ಜನ ಕಲ್ಯಾಣ ಕರ್ನಾಟಕದ ಪುಣ್ಯಾತ್ಮರು ಬಂದಿವಿ. 50 ಜನ ಕಿತ್ತೂರು ಕರ್ನಾಟಕದ ಪುಣ್ಯಾತ್ಮರು ಬಂದಿವಿ. 90 ಜನನು ನಾವಿಲ್ಲ ಚರ್ಚೆಗೆ. ಹಾಗಾಗಿ ಅಧ್ಯಕ್ಷರೇ, ಮುಂದಿನ ಸಲ ಅಧಿವೇಶನದಲ್ಲಿ ಸರ್ಕಾರ 20-25 ಕೋಟಿ ಅಂತ ಹೇಳ್ತಾ ಇದೆ. ನಾನು ತೀರ್ಮಾನ ಮಾಡಿನ ಅಧ್ಯಕ್ಷರೇ, ಮುಂದಿನ ಸಲ ಅಧಿವೇಶನಕ್ಕೆ ನಾನು ಬರ್ತೀನಿ. ಸರ್ಕಾರದ ಅಕಾಮಿಡೇಷನ್ ನಾನು ತಗಂಗಿಲ್ಲ. ಸರ್ಕಾರದ ಒಂದು ಕಪ್ ಕಾಫಿನೂ ನಾನು ಕುಡಿಯಂಗಿಲ್ಲ. ನಂದು ನಾನು ಬರ್ತೀನಿ, ನಂದು ನಾನು ಇರ್ತೀನಿ, ನಂದು ನಾನು ಉಂಡು ಕೇವಲ ಮಾತಾಡಿ ಹೋಗ್ತೀನಿ. ಯಾಕಂದ್ರೆ ಇಲ್ಲಿ ಏನು ಆಗಂಗಿಲ್ಲ ಅಂತ ಗೊತ್ತಾಗಿದೆ ಅಧ್ಯಕ್ಷರೇ. ನನಗೆ ಮೊದಲು ಬಾರಿ ಶಾಸಕರಾಗಿ ಆಯ್ಕೆ ಆಗಿ ಬಂದೀವಿ ಅಧ್ಯಕ್ಷರೇ. ಜನಕ್ಕೆ ಏನೇನೋ ಕನಸುಗಳು ಹೇಳಿ ಬಂದೀವಿ ನಾವು. ನಿಮ್ ಊರಿಗೆ ಅದು ಮಾಡ್ತೀವಿ, ನಿಮ್ ತಾಂಡಕ್ಕೆ ಇದು ಮಾಡ್ತೀವಿ, ನಿಮ್ ಗ್ರಾಮಕ್ಕೆ ಇದು ಮಾಡ್ತೀವಿ ಅಂತ ತಿಳ್ಕೊಂಡು ನಾವೇನು ಮಾಡಕ್ ಆಗ್ಲಾರ್ದ ಪರಿಸ್ಥಿತಿಗೆ ಇವತ್ತು ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದಿದೆ. ನಾನು ಇವತ್ತು ನನ್ನ ಭಾಷಣ ಮುಗಿಯವರೆಗೂ ಅಧ್ಯಕ್ಷರೇ, ನಾನು ಯಾವುದೇ ಅನುದಾನ ಕೇಳಂಗಿಲ್ಲ, ನನಗಿದು ಕೊಡ ಅಂತ ನಾನು ಕೇಳಂಗಿಲ್ಲ. ವಾಸ್ತವಾಂಶಗಳನ್ನ ಮಾತ್ರ, ಕೆಲವು ವಿಚಾರಗಳನ್ನ ಹೇಳ್ತೀನಿ. ಅದಕ್ಕೆ ಹೇಳಿದ್ದು, ಇವತ್ತು ಮಾತಾಡಿದ್ದು ಟಿವಿ ಪೇಪರ್ದಾಗ ಹೇಳ್ತಾರ, ಕ್ಷೇತ್ರದಾಗ ಸ್ಟೇಟಸ್ ಇಡ್ತಾರ, ನನ್ನ ಓ ಅಂತ ತಿಳ್ಕೊಂಡು ಇವತ್ತೊಂದೇ ದಿನ ಹೀರೋ ಆಗ್ತೀನಿ ನಾನು ಅಷ್ಟೇ. ಮತ್ತು 1 ವರ್ಷ ಆದ್ಮೇಲೆ ಇವತ್ತು ಬೆಳಿಗ್ಗೆ ಬರುವಾಗ ಏರ್ಪೋರ್ಟ್ನಾಗ ಒಬ್ಬ IAS ಅಧಿಕಾರಿ ಹೆಸರು ಹೇಳದ್ ಬೇಡ ಅಧ್ಯಕ್ಷರೇ. ಬೆಂಗಳೂರಿನಿಂದ ಬೆಳಗಾವಕ್ಕೂ ಬರುವಾಗ ಒಬ್ಬ IAS ಅಧಿಕಾರಿ ಅಭಿ एक साल तक हम इधर आते हैं, अभी 5 दिन रहते ಅಂತ ತಿಳ್ಕೊಂಡು ಹೇಳಿದ್ರು ಅಧ್ಯಕ್ಷರೇ. ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷರೇ.